ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೌದು, ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಭರದಿಂದ ನಡೆಯುತ್ತಾ ಇದೆ. ಲೋಕಭವನ ಕಾರ್ಯದರ್ಶಿಗೆ ಮುಖ್ಯಮಂತ್ರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಡೆವಲಪ್ಮೆಂಟ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗೆ ಸಚಿವರ ಪಟ್ಟಿ ಲಭ್ಯವಾಗುತ್ತೆ. ಹೈಕಮಾಂಡ್ ರವಾನೆ ಮಾಡುವಂತಹ ಪಟ್ಟಿಗಾಗಿ ಕಾದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್. ಸಂಜೆಯ ಒಳಗೆ ಪ್ರಮಾಣ ವಚನ ಆಗಬೇಕು. ಆ ನಿಟ್ಟಿನಲ್ಲಿ ಸಿದ್ಧತೆ ಭರದಿಂದ ಸಾಗಿದೆ. ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಸರ್ವ ಸಿದ್ಧತೆ. ಈ ನಿಟ್ಟಿನಲ್ಲಿ ಲೋಕಭವನ ಕಾರ್ಯದರ್ಶಿಗೆ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಚಿವರ ಪ್ರಮಾಣಕ್ಕೆ ಅಥವಾ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ತಯಾರಿ ನಡೆಸುವಂತೆ ಮಾಹಿತಿಯನ್ನ ನೀಡಲಾಗಿದೆ. ಲೋಕಭವನಕ್ಕೆ ಸ್ಪಷ್ಟ ಮಾಹಿತಿಯನ್ನ ಸಿಎಂ ಕಚೇರಿ ನೀಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಚಿವರ ಪಟ್ಟಿ ಲಭ್ಯವಾಗುತ್ತೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ದೊಡ್ಡ ಮಟ್ಟದ ಮೀಟಿಂಗ್, ಹೈ ಮೀಟಿಂಗ್ ಕೂಡ ನಡೀತಾ ಇದೆ. ಸೊ ಹಾಗಾಗಿ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಈ ಹೈ ಮೀಟಿಂಗ್ನ ಫಲಶ್ರುತಿ ಆ ಪಟ್ಟಿ ಒಂದು ಡಿ ಕೆ ಶಿವಕುಮಾರ್ಗೆ ಲಭ್ಯವಾಗ್ತಾ ಇದ್ದಂತೆ, ಮುಖ್ಯಮಂತ್ರಿಗೆ ಲಭ್ಯವಾಗ್ತಾ ಇದ್ದಂತೆ ಪ್ರಮಾಣ ವಚನಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಅಂತಿಮವಾಗಿ ಆ ಪಟ್ಟಿ ಕೂಡ ಹೊರಗಡೆ ಬರುತ್ತೆ. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಹೈ ಮೀಟಿಂಗ್. ಖರ್ಗೆ ನಿವಾಸದಲ್ಲಿ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಇದರಲ್ಲಿ ಕೆಸಿ ವೇಣುಗೋಪಾಲ್ ಇದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರ ಪಟ್ಟಿ ಅಂತಿಮವಾಗುತ್ತೆ. ಯಾವ ಬಣಕ್ಕೆ ಜಯವಾಗಿದೆ ಅನ್ನೋದು ಈ ಪಟ್ಟಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪಟ್ಟಿ ಅಂತಿಮಗೊಳಿಸಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ರವಾನೆ ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಟ್ಟಿ ರವಾನೆಯ ಬಳಿಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಲೋಕಭವನಕ್ಕೆ ತೆರಳುತ್ತಾರೆ. ಸಂಜೆಗೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಕುತೂಹಲ ಘಟ್ಟದಲ್ಲಿ ಸಚಿವ ಸಂಪುಟದ ಕಸರತ್ತು ನಡೀತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಆ ಪಟ್ಟಿ ಲಭ್ಯವಾಗುತ್ತೆ. ಹೌದು, ಯಾಕಂತ ಹೇಳಿದ್ರೆ ಬಹಳಷ್ಟು ಸಮಯವನ್ನು ಸಚಿವ ಸಂಪುಟ ವಿಸ್ತರಣೆಗೆ ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆದಷ್ಟು ಬೇಗ ಮಾಡಿ ರಾಜ್ಯದ ಆಡಳಿತದತ್ತ ಪ್ರತಿಯೊಬ್ಬರು ಕೂಡ ಸಚಿವರು ಗಮನ ಹರಿಸಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಿ, ಫೋಟೋಸನ್ನು ಗಮನಿಸಬಹುದು. ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ದೊಡ್ಡ ಮಟ್ಟದ ಮೀಟಿಂಗನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ನೀವು ಗಮನಿಸಬಹುದು ಮುಂದೇನಾಗತ್ತೆ ಅಂತ ಹೇಳಿ. ಯಾಕಂದರೆ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಈ ಸಚಿವ ಸಂಪುಟ ನೀಡುತ್ತೆ ಅನ್ನೋದು ಕುತೂಹಲ. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಹೈಕಮಾಂಡ್ ಪಟ್ಟಿಗಾಗಿ ಕಾದು ಕುಳಿತಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಇವತ್ತು ಯಾವುದೇ ಕಾರ್ಯಕ್ರಮಗಳಿಲ್ಲದೆ ಬಿಡುವು ಮಾಡಿಕೊಂಡಿದ್ದಾರೆ. ಹೌದು, ಅಂದರೆ ಅಲ್ಲಿ ಮೀಟಿಂಗ್ ಆಗ್ತಿದೆ ಅನ್ನುವಂಥ ಮಾಹಿತಿ ಇರೋದ್ರಿಂದಾಗಿ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿಬಿಟ್ರೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಅಡ್ಡಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗದೆ ಒಂದ್ಸತಿ ಪಟ್ಟಿ ಲಭ್ಯ ಆಗಿಬಿಡ್ಲಿ ಅಂತ ಹೇಳಿ ಕಾದು ಕೂತಿದ್ದಾರೆ. ಕೇವಲ ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ದೆಹಲಿಯಿಂದ ಯಾವುದೇ ಕ್ಷಣದಲ್ಲಿ ಪಟ್ಟಿ ರವಾನೆ ಆಗಬಹುದು. ಬಹುತೇಕ ಮಧ್ಯಾಹ್ನ 12 ಗಂಟೆ ಒಳಗೆ ಸಚಿವರ ಪಟ್ಟಿ ಅಂತಿಮವಾಗಿ ಆ ಪಟ್ಟಿ ಲಭ್ಯವಾಗುವಂಥ ಸಾಧ್ಯತೆ ಇದೆ. ಸಮಯ ಆಗಲೇ 11 ಗಂಟೆ ಆಯಿತು, ಇನ್ನು 1 ಗಂಟೆ ಒಳಗೆ ಬರಬಹುದು ಆ ಪಟ್ಟಿ. ಒಂದು ಪಕ್ಷ 12 ಗಂಟೆ ಒಳಗೆ ಪಟ್ಟಿ ಬಂತು ಅಂತ ಹೇಳಿದ್ರೆ ಈಗಾಗಲೇ ಲೋಕಭವನದ ಕಾರ್ಯದರ್ಶಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ಅಧಿಕೃತ ಮಾಹಿತಿಯನ್ನು ಸಿಎಂ ಕಚೇರಿಯಿಂದನೇ ರವಾನೆ ಮಾಡಿರೋದ್ರಿಂದಾಗಿ ಪಟ್ಟಿ ಬರ್ತಿದ್ದಂಗೆ ಆ ಕೆಲಸ ಭರದಿಂದ ಸಾಗತ್ತೆ. ಅದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಸಚಿವರ ಪಟ್ಟಿ ಬರುವ ಸಾಧ್ಯತೆ ಇದೆ. ಬರೋಬ್ಬರಿ 2 ತಿಂಗಳ ಬಳಿಕ ಈ ಒಂದು ಸಚಿವ ಸಂಪುಟದ ವಿಸ್ತರಣೆಯ ಕಾರ್ಯ ಆಗ್ತಿರೋದು. 20 ಸ್ಥಾನಗಳ ಭರ್ತಿ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 12 ಹೊಸ ಮುಖಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಕ್ಯೂರಿಯಾಸಿಟಿ ಇದೆ, ಯಾರು ಈ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡ್ಕೊಳ್ಬೋದು ಅಂತ. ಬಟ್ ಡ್ಯೂರೇಷನ್ ಈಸ್ ವೆರಿ ಲೆಸ್. ನೀವು ಬಹಳ ದೊಡ್ಡ ಡ್ಯೂರೇಷನ್ ಸಿಕ್ಕಿದೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಅಂದರೆ ಅದು ಸುಳ್ಳು. ಯಾಕಂತ ಹೇಳಿದ್ರೆ ಇರುವಂಥ ಅವಧಿ ಕೇವಲ 1.5 ವರ್ಷ ಅನ್ಕೋಬೇಕು. ಇದರಲ್ಲಿ ಅವ್ರು ಯಾರು ಏನು
ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೊಂದು ಅಪ್ಡೇಟ್ ಬರ್ತಿದೆ, ಅದನ್ನು ಕೂಡ ನೋಡ್ಬಿಡೋಣ. ರೈಟ್, ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಇನ್ನೂ ತೀರ್ಮಾನ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಯಾರಿಗೆ ಯಾವ ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಟಾಪಟಿ ಇದ್ದದ್ದೇ. ಮತ್ತೆರಡು DCM ಹುದ್ದೆ ಸೃಷ್ಟಿ ಬಗ್ಗೆ ತೀರ್ಮಾನ ಅಸ್ಪಷ್ಟ. DCM ಹುದ್ದೆಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೆದಿತ್ತು. ಆ ನಿಟ್ಟಿನಲ್ಲಿ ನೋಡ್ತಾ ಹೋಗೋದಾದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಅಂತಿಮ ತೀರ್ಮಾನ ಹೊರಗೆ ಬಂದಿಲ್ಲ. ಲಿಂಗಾಯತ ಕೋಟದಲ್ಲಿ MB ಪಾಟೀಲ್ಗೆ DCM ಪಟ್ಟ ಅಂತ ಹೇಳಲಾಗ್ತಾ ಇದೆ. ST ಸಮುದಾಯದ ಸತೀಶ್ ಜಾರಕಿಹೊಳಿಗೆ DCM ಸ್ಥಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಎರಡೂ ಸಮುದಾಯಕ್ಕೆ DCM ಪಟ್ಟ ಕಟ್ಟುವ ಕುರಿತಂತೆ ಒಂದು ಚರ್ಚೆ ನಡೆದಿತ್ತು. ಅದ್ರ ಬಗ್ಗೂ ಕೂಡ ಅಂತಿಮ ತೀರ್ಮಾನ ಬರಬೇಕಾಗತ್ತೆ. ಸೊ ಹಾಗಾಗಿ ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ DCM ಸ್ಥಾನವನ್ನು ಸದ್ಯ ಡಾಕ್ಟರ್ G ಪರಮೇಶ್ವರ್ ಅಲಂಕರಿಸಿದ್ದಾರೆ. ಇನ್ನು ಗೃಹ ಇಲಾಖೆಯನ್ನು ಪ್ರಿಯಾಂಕರ್ಗೆ ನಿರ್ವಹಿಸ್ತಾ ಇದ್ದಾರೆ. DCM ಸ್ಥಾನ ಅಂದಾಗ ಇನ್ನೆರಡು ಸ್ಥಾನಗಳು ಅಲ್ಲಿ ಆ್ಯಡ್ ಆನ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಆ ಮಟ್ಟಿಗೆ ಚರ್ಚೆ ಕೂಡ ನಡೆದಿತ್ತು. ಅಲ್ಲಿ ಸಮುದಾಯದ ಆಧಾರದಲ್ಲಿ, ಸಮುದಾಯದ ಕೋಟಾ ಆಧಾರದಲ್ಲಿ ಲಿಂಗಾಯತ ಕೋಟಾದಲ್ಲಿ MB ಪಾಟೀಲ್ ಅವರಿಗೆ ಒಂದು DCM ಪೋಸ್ಟ್, ಇನ್ನು ST ಸಮುದಾಯ, ಪ್ರಭಾವಿ ಸಮುದಾಯ, ಅಲ್ಲಿ ಸತೀಶ್ ಜಾರಕಿಹೊಳಿಗೆ DCM ಪೋಸ್ಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ನೋಡಬೇಕು, ಹೈಕಮಾಂಡ್ ಆ ಮಟ್ಟದಲ್ಲಿ ಸ್ಪಷ್ಟ ನಿಲುವಿಗೆ ಇನ್ನೂ ಕೂಡ ಬಂದಿಲ್ಲ. ಸೊ ಆ ಸ್ಪಷ್ಟತೆ ಏನಾದರೂ ಸಿಕ್ಕಿದ್ರೆ DCM ಪೋಸ್ಟ್ ಬಗ್ಗೆ ಕೂಡ 12 ಗಂಟೆ ಒಳಗೆ ಏನಾದರೂ ಕ್ಲಾರಿಟಿಯನ್ನು ಕೊಡ್ತಾರ, ಕಾದು ನೋಡಬೇಕು. ಈ ಲಿಸ್ಟ್ ಒಳಗೆ ಅದು ಕೂಡ ಬಂದುಬಿಡತ್ತಾ ಅಂತ. ಇವೆಲ್ಲ ಸದ್ಯಕ್ಕಿರುವಂಥ ಗೊಂದಲಗಳು ಬಹುತೇಕ ಇನ್ನು 1-1.5 ಗಂಟೆ ಒಳಗೆ ಆ ಕ್ಲಾರಿಟಿ ಡೆಫಿನೆಟ್ಲಿ ಲಭ್ಯವಾಗುತ್ತೆ. ಮತ್ತೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಕ್ಯಾಬಿನೆಟ್ನಲ್ಲಿ ನೀವು ಗಮನಿಸಬಹುದು 12 ಹೊಸ ಮುಖಗಳು, 8 ಮಾಜಿ ಸಚಿವರಿಗೆ ಸ್ಥಾನ ಅಂತ ಹೇಳ್ತಾ ಇರೋದು. ಸಂಜೆ 5:15 ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ 11-12 ಗಂಟೆ ಆಸುಪಾಸ್ನಲ್ಲಿ ಒಂದು ಫೈನಲ್ ಪಟ್ಟಿ ಕೂಡ ಬರುತ್ತೆ. ಇದರ ನಡುವೆ ನೋಡಿ, ಬಳ್ಳಾರಿ ಮೂಲದ ಸುನಿಲ್ ಕುನುಗೋಲಿಗೆ ಸಚಿವ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ದಿಲ್ಲಿಯ ನಾಯಕರ ಮಟ್ಟದಲ್ಲಿ ಬಿರುಸಿನ ಚರ್ಚೆ ಆಗ್ತಿರುವಂಥ ವಿಚಾರ ಇದು. ಸುನಿಲ್ ಕುನುಗೋಲುಗೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಹಲವು ನಾಯಕರು ಸುನಿಲ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ CMಗೆ ಮುಖ್ಯ ಸಲಹೆಗಾರರಾಗಿ ಕುನುಗೋಲು ಜವಾಬ್ದಾರಿ. ಕುನುಗೋಲು ಸೇರಿ ಕೆಲ ಹೊಸ ಹಾಗೂ ಅಚ್ಚರಿಯ ವ್ಯಕ್ತಿಗಳಿಗೆ ಮಣೆ ಹಾಕುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಎಂದ ಸಂದರ್ಭದಲ್ಲಿ DK ಶಿವಕುಮಾರ್ ಅಂದಾಗ ಯೂತ್ ರಾಜಕಾರಣವನ್ನು ನೀವಿಲ್ಲಿ ಗಮನಿಸ್ಬೋದು. ಸಹಜವಾಗಿ ಅವರು ಯುವ ಸಮುದಾಯಗಳಿಗೆ ಅಥವಾ ಯುವ ನಾಯಕರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾಗ ದೊಡ್ಡ ಮಟ್ಟದ ಅಭಿವೃದ್ಧಿ ಅನ್ನೋದು ಆಗತ್ತೆ ಅನ್ನುವಂಥ ಕಾಂಟೆಕ್ಸ್ನಲ್ಲಿ ಸಹಜವಾಗಿ ರಾಹುಲ್ ಗಾಂಧಿ ಯೋಚನೆ ಮಾಡ್ತಾರೆ. DK ಶಿವಕುಮಾರ್ ಅವರು ಕೂಡ ನೀವು ಗಮನಿಸ್ಬೋದು, ಅವರ ಸ್ಪೀಡಿಗೆ ಮ್ಯಾಚ್ ಆಗಬೇಕು ಸಚಿವ ಸಂಪುಟ ಅಂದಾಗ. ಈಗ 2 ತಿಂಗಳ ಅವಧಿಯಲ್ಲೇ ನೀವು ಗಮನಿಸ್ತಾ ಇದ್ದೀರಿ, ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರ್ಬೋದು ಅಥವಾ ಹಲವಾರು ವಿಚಾರಗಳಲ್ಲಿ DK ಶಿವಕುಮಾರ್ ಅವರು ತೆಗೆದುಕೊಳ್ತಿರುವಂಥ ನಿಲುವು ನಿರ್ಧಾರಗಳ ಸ್ಪೀಡಿಗೆ ತಕ್ಕಂತೆ ಸಚಿವ ಸಂಪುಟ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಹೊಸಬರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಸಾಧ್ಯತೆ ಇರುತ್ತೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾ ಹೋಗ್ತಾರೆ. ರಾಜಪ್ಪ, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದು 12 ಗಂಟೆ ಒಳಗೆ ಅಂತಿಮ ಪಟ್ಟಿ ಲಭ್ಯ ಆಗ್ಬೋದಾ? ಆ ಪಟ್ಟಿಯಲ್ಲಿ DCM ಪೋಸ್ಟ್ಗಳ ಬಗ್ಗೆನೂ ಕ್ಲಾರಿಟಿ ಏನಾದ್ರು ಕೊಡ್ತಾರಾ, ಹೇಗೆ? ಇದುವರೆಗೂ ಸಹ ಈ ಒಂದು ಪಟ್ಟಿ ಫೈನಲ್ ಆಗಿದೆ ಅಂತ ಮಾಹಿತಿ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ರಾಜಭವನದಲ್ಲಿ ರಾಜ್ಯಪಾಲರು ಈ ಸರ್ಕಾರದ ಅಧಿಕಾರಿಗಳ ಮಾಹಿತಿಯನ್ನ ಕಾಯ್ತಾ ಕೂತಿದ್ದಾರೆ. 4:05 ರಾಜಭವನದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ಲಿಕ್ಕೆ ಅಥವಾ ಪ್ರಮಾಣವಚನ ಬೋಧನೆ ಮಾಡ್ಲಿಕ್ಕೆ ರಾಜ್ಯಪಾಲರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. AICC ವರಿಷ್ಠರನ್ನ ಇನ್ನೂ ಸಹ ಅಧಿಕೃತವಾಗಿ ಯಾವ ಸಚಿವರುಗಳಿಗೂ ಸಹ ಏನು ಮುಖ್ಯಮಂತ್ರಿಗಳಿಗೆ ಪಟ್ಟಿ ರವಾನೆ ಆಗಿಲ್ಲ ಅಂತ ಮಾಹಿತಿ ಇದೆ. ಹೀಗಾಗಿ 4 ಗಂಟೆಗೆ ಅಷ್ಟು ಬೇಗ ಪಟ್ಟಿಯನ್ನ ರವಾನೆ ಮಾಡಿ 12 ಗಂಟೆಗೆ ಈ ಒಂದು ಏನು ಮಾಹಿತಿಯನ್ನ ಕೊಟ್ಟು 12 ಗಂಟೆ ನಂತರ ಅಧಿಕೃತವಾಗಿ ಎಲ್ಲರಿಗೂ ಮಾಹಿತಿ ರವಾನೆ ಮಾಡ್ಬೇಕು ಅಂತ ಹೇಳಲಾಗ್ತಾ ಇದೆ. ಹಲವಾರು ಜನ ಸಚಿವಾಕಾಂಕ್ಷಿಗಳು ಈಗಾಗಲೇ ಮುಖ್ಯಮಂತ್ರಿಗಳ ನಿವಾಸ ಸದಾಶಿವನಗರಕ್ಕೆ ಬಂದು ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಹೋಗ್ತಾ ಇದ್ರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ ಪಟ್ಟಿ ಬಂದ ನಂತರ ನಿಮ್ಗೆ ದೂರವಾಣಿ ಕರೆ ಮಾಡಿ ನಾನೇ ತಿಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಈಗೇನ ಯಾವ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಸರ್ಕಾರದ್ದು ಅಂತಂದ್ರೆ, ಎಲ್ಲ ವ್ಯವಸ್ಥೆ ಆಗಿದೆ, ಮದುವೆ ಆಗ್ಲಿಕ್ಕೆ ಪುರೋಹಿತರು ಸಮೇತವಾಗಿ ಪೆಂಡಾಲ್ ಹಾಕಿ ಪುರೋಹಿತರು ಸಮೇತ ಸಿದ್ಧರಾಗಿದ್ದಾರೆ. ಆದ್ರೆ ಮದುವೆ ಗಂಡು ಹೆಣ್ಣು ಯಾರು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ವಿಷಯದಲ್ಲಿ ಎಐಸಿಸಿ ನಾಯಕರಿಗೆ ಬದ್ಧತೆ ಇಲ್ವಾ, ಜವಾಬ್ದಾರಿ ಇಲ್ವಾ, ಅಥವಾ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಬಗ್ಗೆ ಇನ್ನೂ ಸಹ ಗೊಂದಲ ಶುರುವಾಗಿದೆ. ಹೀಗಾಗಿ ಮುಖ್ಯಮಂತ್ರಿಗಳು ಸಹ ದೆಹಲಿಯ ನಾಯಕರ ಏನೋ ಅಲ್ಲಿಗೆ ದೂರವಾಣಿ ಕರೆಗೋಸ್ಕರ ಕಾಯ್ತಾ ಇದ್ರೆ ಎಷ್ಟೊತ್ತಿಗೆ ಪಟ್ಟಿ ಬಿಡುಗಡೆ ಆಗುತ್ತೆ, ಎಷ್ಟೊತ್ತಿಗೆ ಪಟ್ಟಿ ಕೊಡ್ತಾರೆ ಅಂತ. ಅದ್ರ ಲೆಕ್ಕಾಚಾರ ಪ್ರಕಾರ ಇನ್ನೂ ಸಹ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತ ಪಟ್ಟಿ ಪ್ರಕಾರ ಒಂದಷ್ಟು ಜನ ಕೊಟ್ಟಿರುವಂತ ಪಟ್ಟಿಯನ್ನು ಬದಲಾವಣೆ ಮಾಡಬಹುದು, ಅಥವಾ ಅವ್ರಿಗೆ ಕೊಡ್ತಾರಾ ಇಲ್ವಾ ಅಂತ ಸಂಶಯಗಳು ಇವೆ. ಯಾಕಂದ್ರೆ ರಾಜ್ಯಪಾಲರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇವೆ ಅಥವಾ ಸಮಯಾವಕಾಶ ನಿಗದಿ ಮಾಡಿದ್ದೇವೆ, ಇನ್ನೂ ವರಿಷ್ಠ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಇನ್ನು ವಿಶೇಷ ಅಂದ್ರೆ ಇಂದು ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು ಸಭೆಯನ್ನು ನಡೆಸಿದ್ದಾರೆ. ಆದ್ರೆ ಲೋಕಸಭಾ ಅಧಿವೇಶನ ಸಂಬಂಧಪಟ್ಟ ಸಭೆ ನಡೆಸಿದ್ರ ಅಥವಾ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಭೆ ನಡೆಸಿದ್ರ ಅಂತ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಹೀಗಾಗಿ ಇನ್ನೂ 11 ಗಂಟೆ ವೇಳೆಗಾಗಿ ರಾಜಭವನಕ್ಕೆ ಪಟ್ಟಿ ರವಾನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಅವರ ಕಚೇರಿ ತಿಳಿಸಿದ್ರು. ರಾಜಭವನದಿಂದನೂ ಸಹ ಪ್ರೋಟೋಕಾಲ್ ಸೆಕ್ಷನ್ ಇರ್ಬೋದು, ಮುಖ್ಯ ಕಾರ್ಯದರ್ಶಿ ಕಚೇರಿಗೆ ದೂರವಾಣಿ ಕರೆ ಮಾಡಿ ಇನ್ನೂ ಪಟ್ಟಿ ಬಂದಿಲ್ಲ, ಇನ್ನು ಈ ಒಂದು ಪ್ರಮಾಣವಚನ ಕಾರ್ಯಕ್ರಮ ನಿಗದಿ ಮಾಡಿದ್ದೀರಾ ಇಲ್ವಾ ಅಂತ ಬಗ್ಗೆ ಸಹ ಸ್ಪಷ್ಟತೆ ಕೊಡಿ ಅಂತ ಅವರು ಸಹ ಕೇಳ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಸಹ ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯಮಂತ್ರಿಗಳು ಇದೇ ತರ ಮನೆಯಿಂದ ನಿರ್ಗಮಿಸಿದ್ದಾರೆ. ಅವರು ರಾಜಭವನ ತೆರಳ್ತಾರಾ ಅಥವಾ ಬೇರೆ ಕಡೆ ತೆರಳ್ತಾರ ಅಂತ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವ ಸದಸ್ಯರು ಜಾಸ್ತಿ ಆಗ್ತಾ ಇದ್ದಾರೆ. ವಿಶೇಷ ಅಂದ್ರೆ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತ್ಡೇ ಇರೋ ಕಾರಣಕ್ಕೋಸ್ಕರ ಬಹುತೇಕ ಶಾಸಕರುಗಳು ಮಾಜಿ ಸಚಿವರುಗಳು ಅವರ ಮನೆಗೆ ಭೇಟಿ ನೀಡಿ ನೇರವಾಗಿ ಮುಖ್ಯಮಂತ್ರಿ ಮನೆಗೆ ಬರ್ತಾ ಇದ್ದಾರೆ. ಯಾವಾಗ ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ, ಯಾವಾಗ ಪಟ್ಟಿ ಬಂತ, ಅದನ್ನ ನಮ್ಮೆ ಸರಿದಿಯಾ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಸಹ ಒಂದು ರೀತಿ ಬೆಳಗ್ಗೆಯಿಂದ ಕೇಳಿ ಸಾಕಾಗಿ ಅವರು ಮನೆಯಿಂದ ಅವರು ಸಹ ಹೊರಟಿದ್ದಾರೆ. ಹೀಗಾಗಿ ಇಂತಹ ಒಂದು ಸಂದಿಗ್ಧತೆ ಮತ್ತು ಗೊಂದಲ ಪರಿಸ್ಥಿತಿ ನಿರ್ಮಾಣ ಮಾಡುವಂತ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಸರ್ಕಾರ ನಡೆಸಕ್ಕೆ ಒಂದು ರೀತಿ ಅರ್ಹನ ಅಲ್ವಾ ಅಂತ ಪ್ರಶ್ನೆನೂ ಸಹ ಈಗ ಎದ್ದಿದೆ. ವಿಶೇಷ ಅಂತಂದ್ರೆ ಶಾಸಕರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂತಹ ಒಂದು ವಿಷಯವನ್ನ ಕೇವಲ 20 ಜನರ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡ್ಲಿಕ್ಕೆ, ಪಟ್ಟಿ ಫೈನಲ್ ಮಾಡ್ಲಿಕ್ಕೆ ಕಳೆದ ಒಂದು ತಿಂಗಳಿಂದ 2 ತಿಂಗಳಿಂದ ಸರ್ಕಸ್ ಮಾಡ್ತಾ ಇದ್ರೆ ಅಂತಂದ್ರೆ ಇದು ಯಾವ ರೀತಿಯ ಹೈಕಮಾಂಡ್ ಅಂತ ಅನ್ನೋದು ಒಂದು ವಿಷಯ. ಎರಡನೇದು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರು ಆಗಿದ್ರು ಸಹ ಯಾರಿಗೆ ಕೊಡಬೇಕು, ಯಾರಿಗೆ ಕೊಟ್ಟರೆ ಅನುಕೂಲ, ಯಾರಿಗೆ ಕೊಟ್ಟರೆ ಅನನುಕೂಲ ಅಂತ ಬಗ್ಗೆ ಸಹ ಕನಿಷ್ಠ ಒಂದು ಮಾಹಿತಿ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ವಂತ. ರಾಹುಲ್ ಗಾಂಧಿ ಅವರು ಈಗಾಗಲೇ ಮೂರು ಸಂಸ್ಥೆಗಳು, ಸುನಿಲ್ ಕನಗೋಳ ಸಂಸ್ಥೆಯಿಂದ, ಅದೇ ರೀತಿ ತಮಿಳುನಾಡಿನ ಸಂಸದರಂತಹ ಸೆಂಥಿಲ್ ಕುಮಾರ್ ಅವರ ಏಜೆನ್ಸಿಯಿಂದ, ಜೊತೆಗೆ ಜಿಲ್ಲಾಧ್ಯಕ್ಷರಿಂದ ಯಾರೆಲ್ಲ ಸಚಿವರಾಗಬೇಕು, ಅವರ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಅವ್ರಿಗೆ ಕೊಟ್ಟರೆ ಅವರ ಮುಂದಿನ ದಿನಗಳಲ್ಲಿ ಅವರಿಂದ ಪಕ್ಷಕ್ಕೆ ಏನ್ ಲಾಭ ಆಗುತ್ತೆ, ಸರ್ಕಾರಕ್ಕೆ ಏನ್ ಲಾಭ ಆಗುತ್ತೆ, ಈ ಎಲ್ಲಾ ಲೆಕ್ಕಾಚಾರವನ್ನು ಅಳೆದು ತೂಗಿ ವರದಿ ತೆಗೆದುಕೊಂಡು ಪಟ್ಟಿಯನ್ನು ಸಿದ್ಧ ಮಾಡಿದ್ದಾರೆ. ಆದ್ರೂ ಸಹ ಬಿಡುಗಡೆ ಮಾಡ್ಲಿಕ್ಕೆ ತಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಜಕ್ಕೂ ಈ ಒಂದು ಅತಂತ್ರ ಸ್ಥಿತಿ ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಬಂದಿರುವಂತದ್ದು ದುರಂತವೇ ಸರಿ. ಹೀಗಾಗಿ ಪಟ್ಟಿಯ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಆದಿಯಾಗಿ, ಮಾಜಿ ಮುಖ್ಯಮಂತ್ರಿ ಆದಿಯಾಗಿ, ಮಾಜಿ ಸಚಿವರ ಆದಿಯಾಗಿ ಎಲ್ಲ ಸಚಿವಾಕಾಂಕ್ಷಿಗಳು, ಸುಮಾರು 50ಕ್ಕೂ ಹೆಚ್ಚು ಜನ ಸಚಿವಾಕಾಂಕ್ಷಿಗಳು, ಸುಮಾರು 10,000 ಜನ ಸರ್ಕಾರಿ ಅಧಿಕಾರಿಗಳು, ದುರಂತ ಅಂದ್ರೆ ಸರ್ಕಾರಿ ಅಧಿಕಾರಿಗಳು, ಈಗಾಗಲೇ 2,000 ಪೊಲೀಸ್ ಅಧಿಕಾರಿಗಳನ್ನು ರಾಜಭವನ ಸುತ್ತಮುತ್ತ ಭದ್ರತೆಗೋಸ್ಕರ ನಿಯೋಜನೆ ಮಾಡಲಾಗಿದೆ. ಪ್ರೋಟೋಕಾಲ್ ಆದಿಯಾಗಿ ವಿಧಾನಸೌಧದ ಇಲಾಖೆ ಅಧಿಕಾರಿಗಳು ಸಹ ಸಿದ್ಧತೆಯನ್ನು ಮಾಡ್ಕೊಂಡು ಕಾಯ್ತಾ ಕೂತಿದ್ದಾರೆ. ಪಾಸ್ ಪ್ರಿಂಟ್ ಮಾಡಬೇಕು, ಯಾವಾಗ ಅನುಮತಿ ಬರುತ್ತೆ ಅಂತ ಈ ಗೊಂದಲ ಇನ್ನೂ ಸಹ ಮುಂದುವರೆದಿದೆ. ಹಾಗಾಗಿ ನಿಜಕ್ಕೂ ಈ ಒಂದು ಪರಿಸ್ಥಿತಿನ ನಿರ್ಣಯ ಮಾಡುವಂತದ್ದು ವರಿಷ್ಠ ಇವತ್ತು ಮಾಡ್ತಾರಾ ಅಥವಾ ಬುಧವಾರ ಮಾಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ದಿವಸ ರಾಜಪ್ಪ, 12 ಹೊಸ ಮುಖಗಳು, ಸುನಿಲ್ ಕುನ್ಗೋಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಾಗೇಂದ್ರ ಅವರು ಕೂಡ ಮತ್ತೊಮ್ಮೆ ಸಚಿವ ಸಂಪುಟ ಸೇರುವಂತ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 2 ತಿಂಗಳು ಡ್ಯೂರೇಷನ್ ಬೇರೆ ತಗೊಂಡಿದ್ದಾರೆ. ಈ ಪಟ್ಟಿ ಬಿಡುಗಡೆಯಾದ್ರೆ ಅಸಮಾಧಾನ ಸ್ಫೋಟ ಆಗ್ಬೋದಾ ಅಂತ? ಶ್ರೀ ಸುನಿಲ್ ಕನಗೋಳ್ ಇರ್ಬೋದು ಅಥವಾ 2 DCM ಇರ್ಬೋದು, 2 DCM ಅಂತ ಹೇಳ್ತಾ ಇದ್ದಾರೆ, 3 DCM ಅಂತ ಹೇಳ್ತಾ ಇದ್ದಾರೆ, 12 ಜನ ಮೆರಿಟ್, ಇನ್ನು 8 ಜನ ಪೇಮೆಂಟ್ ಕೋಟಾ, ಈ ತರ ಬೇರೆ ಬೇರೆ ಚರ್ಚೆಗಳು ನಡೀತವೆ. ಇದು ಅಧಿಕೃತವಾಗಿ ಯಾರು ಸಹ ದೃಢಪಡ್ತಿಲ್ಲ. ಯಾಕಂತಂದ್ರೆ ಇದು ಆರೋಪವನ್ನು ವಿಪಕ್ಷಗಳು ಮಾಡ್ತವೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಸಹ ಕೆಲವರು ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ವೇಳೆ ಈ ಸಚಿವ ಸಂಪುಟದಲ್ಲಿ ಎಕ್ಸ್ಪೆಕ್ಟೆಡ್ ಇರುವಂತವ್ರು ಅಥವಾ ಹಿರಿಯ ನಾಯಕರಿಗೆ ಆದ್ಯತೆ ಕೊಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಸ್ಫೋಟಗೊಳ್ಳಬಹುದು. ಆರಂಭದಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಸರಿಯಾದ ಖಾತೆ ಕೊಟ್ಟಿಲ್ಲ, ಕೃಷ್ಣ ಬೈರೇಗೌಡರು ಸರಿಯಾದ ಖಾತೆ ಕೊಟ್ಟಿಲ್ಲ, ಯತೀಂದ್ರ ಸಿದ್ದರಾಮಯ್ಯ ಸರಿಯಾದ ಖಾತೆ ಕೊಟ್ಟಿಲ್ಲ ಅಂತ ಅನ್ನೋದು ಆರಂಭದಲ್ಲಿನೇ ಏನು ದ್ವಂದ್ವ ಇತ್ತು. ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಂಕ ಹೋಗಿದ್ರು. ಹಾಗಾಗಿ ಈಗ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೆ ಆದಲ್ಲಿ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುವಂತದ್ದು ಬಹುತೇಕ ಶತಸಿದ್ಧ. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಕೊಟ್ಟಂತ ಪಟ್ಟಿಯಲ್ಲಿ ಬಹುತೇಕನ ಕೈ ಬಿಡಲಾಗಿದೆ ಅಂತ ಮಾಹಿತಿ ಇದೆ. ಸಿದ್ದರಾಮಯ್ಯನವರು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದಷ್ಟು ಜನ ಇಂಡೆಕ್ಟ್ ಮಾಡ್ತಾ ಇದ್ದಾರೆ.
ಡಿ.ಕೆ. ಶಿವಕುಮಾರ್ ಇಂಥವರೇ ಬೇಕು ಅಂತ ಅವರು ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಹೊಸ ಮುಖಗಳ ಆದ್ಯತೆ ಕೊಡಿ, ಶಾಸಕರಲ್ಲದವರಿಗೆ ಅಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಸರ್ಕಸ್ ನಡೀತಾ ಇದೆ. ಇದರ ಸಚಿವ ಸಂಪುಟ ಪುನರ್ರಚನೆ ಆದ ನಂತರ ಎದುರಾಗಬಹುದಾದಂತ ಎಲ್ಲ ಸಮಸ್ಯೆಗಳಿಗೆ ರಾಹುಲ್ ಗಾಂಧಿ ಮತ್ತು ಡಿ.ಕೆ. ಶಿವಕುಮಾರ್ ಹೊಣೆಗಾರರಾಗ್ತಾರೆ ಮತ್ತು ಒಂದ್ ವೇಳೆ ಸರ್ಕಾರಕ್ಕೆ ಯಾವ ಸ್ಥಿತಿ ಎದುರಾಗುತ್ತೆ ಅಂತ ಸಹ ಕಾದ್ ನೋಡ್ಬೇಕಾಗಿದೆ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಚುನಾವಣಾ ರಾಜಕೀಯ ನಿವೃತ್ತಿ ಅಂತ ಒಂದು ಸಂದೇಶ ರವಾನೆ ಮಾಡಿ ಅಲ್ಲಿ ಮತದಾರರನ್ನ ಒಂದಷ್ಟು ಆಗಲೇ ಅವರು ಏನು ಪಕ್ಷದಿಂದ ದೂರ ಸರಿಯುವಂತ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪರಿಸ್ಥಿತಿಗಳು ಆಯಾ ಭಾಗದ ಶಾಸಕರಿಗೆ, ಹಿರಿಯ ಶಾಸಕರುಗಳಿಗೆ, ನಾಯಕರುಗಳಿಗೆ ಟಿಕೆಟ್ ಸಚಿವ ಸ್ಥಾನ ಕೊಡದಿದ್ದಲ್ಲಿ ಅದು ಸಹ ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಮತ್ತು ಆಸ್ಫೋಟಕ್ಕೆ ಕಾರಣವಾಗಂತ ಎಲ್ಲ ಸಂದೇಶಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ಶಾಸಕರು ಅನುದಾನ ಇಲ್ಲದೆ ಕಂಗೆಟ್ಟಿದ್ದಾರೆ, ಸರಿಯಾಗಿ ಅವರು ಪ್ರಾತಿನಿಧ್ಯತೆ ಕಂಗೆಟ್ಟಿದ್ದಾರೆ, ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ ಕಂಗೆಟ್ಟಿದ್ದಾರೆ, ಮುಂಬರುವಂತ ಚುನಾವಣೆಗೆ ನಾವು ಎದುರಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಒಂದು ಅಸಮಾಧಾನ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಸಿಕ್ಕಂತ ಅವಕಾಶವನ್ನ ಬಳಸ್ಕೊಂಡು ಸಚಿವರಾಗಿ ಅಭಿವೃದ್ಧಿ ಮಾಡಬಹುದು ಅಂತ ಒಂದು ವಿಶ್ವಾಸ ಇಟ್ಕೊಂಡ್ರೆ ಅದಕ್ಕೂ ಸಹ ಸಿಗೋದಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಇದು ಆಸ್ಫೋಟ ಸಾಮಾನ್ಯ ಅಂತ ಅನ್ನೋದು ಕೇಳಿ ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ, ಅದ್ರ ಪರಿಣಾಮ ರಾಜ್ಯದ ಆಡಳಿತ ಮೇಲೆ ಏನಾಗುತ್ತೆ ಅಂತ ಅದನ್ನ ಕಾದು ನೋಡ್ಬೇಕಾಗಿದೆ ಇವತ್ತೇ. ರೈಟ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಸಂತೋಷ್ ಲಾಡ್ ಇರ್ಬೋದು, ಎಚ್.ಸಿ. ಬಾಲಕೃಷ್ಣ ಇರ್ಬೋದು, ಟಿ. ರಘುಮೂರ್ತಿ ಇರ್ಬೋದು, ಶಿವರಾಜ್ ತಂಗಡಗಿ, ಈ ಹೆಸರೆಲ್ಲ ಓಡ್ತಾ ಇದೆ. ಪುಟ್ಟರಂಗಶೆಟ್ಟಿ, ಡಾಕ್ಟರ್ ಅಜಯ್ ಸಿಂಗ್, ಲಕ್ಷ್ಮಣ್ ಸವದಿ, ರಿಜ್ವಾನ್ ಅರ್ಷದ್, ರುದ್ರಬ್ಬಲ್ ಅಮಾಟಿ, ಜಮೀರ್ ಅಹಮದ್, ಎಸ್ ಮಲ್ಲಿಕಾರ್ಜುನ್, ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಬಹುತೇಕ ಫೈನಲ್ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನೋಡಿ, ಶಿವಲಿಂಗೇಗೌಡರಿಗೂ ಕೂಡ ಈ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ ಅಂತ ಮಧು ಬಂಗಾರಪ್ಪ, ಚಲುವರಾಯಸ್ವಾಮಿ, ಪೊನ್ನಣ್ಣ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಈ ಸಚಿವ ಸಂಪುಟ ಪಟ್ಟಿ ಏನಿದೆ ಬಹಳಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದೆ. ಅಟ್ ದ ಸೇಮ್ ಟೈಮ್ ನೀವು ಗಮನಿಸಬಹುದು, ಇದು ಮತ್ತಷ್ಟು ಅಸಮಾಧಾನಗಳಿಗೆ ಕಾರಣ ಆಗಬಹುದಾ ಅಂತ. ಜಿ.ಎಸ್. ಪಾಟೀಲ್ ಸ್ಪೀಕರ್ ಅಂತ ಹೇಳಲಾಗ್ತಾ ಇದೆ. ನೀವು ಗಮನಿಸಬಹುದು, ಡೆಪ್ಯೂಟಿ ಸ್ಪೀಕರ್ ಸ್ಥಾನಕ್ಕೆ ಪೊನ್ನಣ್ಣ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಹೊಸ ಮಾದರಿಗೆ ಏನಾದರೂ ಕೈ ಹಾಕಿದ್ಯಾ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ಅನ್ನುವಂಥ ಕ್ಯೂರಿಯಾಸಿಟಿ. ಸೊ ನೋಡಬೇಕು ಹಾಗಾದರೆ ಯಾವ ರೀತಿ ಈ ಸಚಿವ ಸಂಪುಟ ಕಾರ್ಯನಿರ್ವಹಿಸುತ್ತೆ ಅಂತ. ಸಂಜೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ನಡೆಯುತ್ತೆ. ನೋಡಿ, ಬಿ ನಾಗೇಂದ್ರ, ಚಲುವರಾಯಸ್ವಾಮಿ, ಮಧು ಬಂಗಾರಪ್ಪ, ಗಾಯತ್ರಿ ಶಾಂತೇಗೌಡ, ಓಕೆ ಹೌದು, ಇನ್ನು ಬಹಳ ಮುಖ್ಯವಾಗಿ ಎಚ್.ಸಿ. ಬಾಲಕೃಷ್ಣ, ಎಸ್ ಮಲ್ಲಿಕಾರ್ಜುನ್, ಸಂತೋಷ್ ಲಾಡ್. ನೋಡಿ, ನೂತನವಾಗಿ MLC ಆಗಿ ಆಯ್ಕೆಯಾದಂಥ ಗಾಯತ್ರಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಅಂದರೆ ನಿಜಕ್ಕೂ ಕೂಡ ಇದನ್ನು ಅದೃಷ್ಟ ಅನ್ಬೇಕಾ ಅಥವಾ ಅವರ ಸೇವೆಯನ್ನು ಪರಿಗಣಿಸಿದೆ ಪಕ್ಷ ಅನ್ನಬೇಕಾ ನೋಡಬೇಕು. ನೋಡಿ, ಜಿ.ಎಸ್. ಪಾಟೀಲ್ ಅವರ ಹೆಸರು ಸಂಭಾವ್ಯ ಪಟ್ಟಿಯಲ್ಲಿತ್ತು, ಬಟ್ ಸ್ಪೀಕರ್ ಸ್ಥಾನ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಲಕೃಷ್ಣ ಅವರ ಹೆಸರು ಕೂಡ ಓಡಾಡ್ತಾ ಇತ್ತು. ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ. ಶಿವಲಿಂಗೇಗೌಡರು, ಶಿವರಾಜ್ ತಂಗಡಗಿ ಇವ್ರದ್ದೆಲ್ಲ ಸಚಿವ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿ ಅವರ ಹೆಸರು ಒಂದು ರೀತಿ ಸಾಧ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರು ಹಲವರಿಗೆ ಮಾತು ಕೊಟ್ಟು ಪಕ್ಷಕ್ಕೆ ಬರಮಾಡಿಕೊಂಡಿದ್ರು. ಅವರಿಗೆ ಈ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಕೂಡ ಇತ್ತು. ಆ ನಿಟ್ಟಿನಲ್ಲಿ ನೀವು ಶಿವಲಿಂಗೇಗೌಡರು ನೋಡ್ಬೋದು. ಲಕ್ಷ್ಮಣ್ ಸವದಿ ಅವರ ಸಾಧ್ಯತೆ ಇದೆ. ಬಹುತೇಕ ಸಚಿವ ಸಂಪುಟದಲ್ಲಿ ಇವರೆಲ್ಲರೂ ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ನೂತನ ಸಚಿವರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಈಗಾಗಲೇ ಲೋಕಭವನದ ಕಾರ್ಯದರ್ಶಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅಂಥೇಳಿ. ಈ ಪಟ್ಟಿಯ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನೀವು ಗಮನಿಸೋದಾದರೆ ಬಹುತೇಕ ಸಾಯಂಕಾಲ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಫಿಕ್ಸ್ ಅಂತಾನೆ ಹೇಳಬಹುದು.